ಪಾಲಕರೇ, ಇವತ್ತು ಪಶು ಮೇವು ಯಾಕೆ ತಿನ್ನಲ್ಲ ಎಂಬ ಬಗ್ಗೆ ಒಂದಿಷ್ಟು ಕಾರಣಗಳನ್ನು ತಿಳಿಯೋಣ. ಅನೇಕ ಜನ ನಮ್ಮ ಹತ್ರ ಹೇಳ್ತಾರೆ, ಡಾಕ್ಟ್ರೇ ನಮ್ದನ್ನು ಮೇವೇ ತಿಂತಾ ಇಲ್ಲ, ಅದಷ್ಟೇ ಕಾಯಿಲೆ, ಅದಕ್ಕೆ ಮೇವು ತಿಂದುಬಿಟ್ರೆ ಅದು ಹುಷಾರಾಗಿಬಿಡುತ್ತೆ, ಹಾಗೆ ಒಂದು ಇಂಜೆಕ್ಷನ್ ಕೊಟ್ಬಿಡಿ ಅಂತ ಹೇಳಿದ್ದಾರೆ. ಆದರೆ ಆ ರೀತಿ ಇರಲ್ಲ. ರೈತರ ಮಟ್ಟದಲ್ಲಿ ಜಾನುವಾರು ಮೇವು ಮಿಲ್ಕು ತಿಂದರೆ ಸಾಕು, ಉಳಿದೆಲ್ಲ ಕಾಯಿಲೆ ಸರಿಯಾದ ಹಾಗೆ. ಆದರೆ ಪಶುವೈದ್ಯರ ಮಟ್ಟದಲ್ಲಿ ಮಾತ್ರ ಇದು ವಿಭಿನ್ನವಾಗಿರುತ್ತೆ. ಯಾಕಂದರೆ ಇದಕ್ಕೆ ಕಾರಣ ಪತ್ತೆ ಮಾಡಬೇಕು. ಮೂಲ ಕಾಯಿಲೆ ಏನಿದೆ ಅದನ್ನು ಪತ್ತೆ ಮಾಡದೆ ನಾವು ಯಾವುದೇ ಒಂದು ಮದ್ದನ್ನು ಕೊಡಲಿಕ್ಕಾಗಲ್ಲ, ಮತ್ತು ಹಸು ಮೇವು ತಿನ್ನುವ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದರೆ ಪಶುಗಳು ಏಕೆ ಮೇವು ತಿನ್ನುವುದನ್ನು ಕಡಿಮೆ ಮಾಡ್ತವೆ ಅಥವಾ ನಿಲ್ಲಿಸ್ಬಿಡ್ತವೆ ಎಂಬ ಬಗ್ಗೆ ಒಂದಷ್ಟು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ, ಈ ಹಸುಗಳು ಬಹು ಉದರದ ಜೀವಿಗಳು. ಅವುಗಳಿಗೆ ಮೆಲ್ಕೊಚ್ಚಿಲ ಅಥವಾ ರುಮೆನ್ ಅಂತ ಒಂದು ದೊಡ್ಡ ಹೊಟ್ಟೆ ಇರುತ್ತೆ. ಈ ರೀತಿ ನೋಡಿ, ಇಲ್ಲಿ ಸಾಮಾನ್ಯವಾಗಿ ಹುಲ್ಲನ್ನು ಈ ರೀತಿ ಮೆಂದಾಗ ಅದು ಅನ್ನನಾಳದ ಮೂಲಕ ರುಮೆನ್ ಅಂತ ಹೋಗುತ್ತೆ. ಅದಾದಮೇಲೆ ಅಲ್ಲೇ ಸ್ವಲ್ಪ ಹೊತ್ತಿದ್ದು ಸಂಜೆ ಮಿಲ್ಕಾಡಬೇಕಾದ್ರೆ ಈ ರೀತಿ ಇರುತ್ತೆ. ಅಂದರೆ ಎರಡನೇ ಉದರ ಜಾಲಜಠರ ಅಥವಾ ರೆಟಿಕ್ಯುಲಮ್, ಇದೊಂಥರ ಫಿಲ್ಟರ್ ರೀತಿಯ ಹೊಟ್ಟೆ. ಸೊ ಇದಕ್ಕೆಲ್ಲ ಈಗ ಮೂರನೇ ಹೊಟ್ಟೆ ಬಹುಪದರ ಅಂತಂದರೆ ಬಹುಪದರ ಉದರ ಅಂತ ಹೇಳ್ತಾರೆ. ಒಮೆಸಮ್ ಎಂಬ ನೀರು ಹೀರಿಕೊಳ್ಳುವಂತಹ ಒಂದು ಹೊಟ್ಟೆ, ಅಬೊಮೆಸಮ್. ಇದು ನಮ್ಮ ಜಠರದಂಥದ್ದು. ಇದಕ್ಕೆ ಈ ರೀತಿ ಇರುತ್ತೆ ನೋಡಿ, ಇಲ್ಲಿ ಯೂಸೋಫೆಗಸ್ ಅನ್ನೋದು ಇದರಿಂದ ಅನ್ನನಾಳದಿಂದ ಸಂಪೂರ್ಣವಾಗಿ ಈ ರುಮೆನ್ ಎಂಬ ಜಾಗದಲ್ಲಿ ಹೋಗುತ್ತೆ. ಇದಾದಮೇಲೆ ಒಮೆಸಮ್ ಎಂಟ್ರಿ ಆಗುತ್ತೆ. ದೆನ್ ಅಬೊಮೆಸಮ್ಮಿಂದ ಹೋಗಿ ಒಳಗಡೆ ಇಂಟೆಸ್ಟೈನ್ ಅಥವಾ ಕರುಳಿಗೆ ಹೋಗುವ ಒಂದು ಪ್ರಭೇದ ಇದೆ. ಇದಾದಮೇಲೆ ಆಕಳು, ಕುರಿ ಮತ್ತು ಆಡುಗಳಂಥ ಮೆಲ್ಕಾಡಿಸುವ ಪ್ರಾಣಿಗಳ ಜೀರ್ಣಾಂಗ ವ್ಯೂಹ, ಇದನ್ನು ಸಣ್ಣ ಕರಳು ಈ ಬದಿಗೆ ಅಂದರೆ ಇದು ಅನ್ನನಾಳ. ಇಲ್ಲಿಂದ ಬರುವಂತಹ ಎಲ್ಲ ಮೇವು ಏನಾಗುತ್ತೆ ಅಂತಂದರೆ ಈ ರುಮೆನ್ ಎಂಬ ದೊಡ್ಡ ಚೀಲದಲ್ಲಿರುತ್ತೆ. ಅದಾದಮೇಲೆ ಅದು ರೆಟಿಕ್ಯುಲಮ್ಗೆ ಇಲ್ಲಿಂದ ಬಂದುಬಿಟ್ಟು ನಂತರ ಅಬೊಮೆಸಮ್ಗೆ, ರುಮೆನ್, ರೆಟಿಕ್ಯುಲಮ್, ಒಮೆಸಮ್ ಆ್ಯಂಡ್ ಅಬೊಮೆಸಮ್ಗೆ ಹೋಗಿ ಸಣ್ಣ ಕರುಳಲ್ಲಿ ಹೋಗಿ ಜೀರ್ಣ ಆಗುವ ಒಂದು ಪ್ರಕ್ರಿಯೆ ಇದಕ್ಕೆ ಇರುತ್ತೆ. ಹಾಗಿದ್ದ ಹೊರಗಡೆಯಿಂದ ನಾವು ನೋಡಿದಾಗ ಈ ಒಮೆಸಮ್ ಈ ರೀತಿ ಕಾಣುತ್ತೆ, ರೆಟಿಕ್ಯುಲಮ್ ಈ ರೀತಿ, ಅಬೊಮೆಸಮ್ ಮತ್ತು ಮೆಲ್ಕೊಚ್ಚಿಲ. ಒಂದಿಷ್ಟು ಅತ್ಯಂತ ಪ್ರಾಥಮಿಕ ಮಾಹಿತಿಗಳು. ಸಾಮಾನ್ಯವಾಗಿ ಮೊದಲನೆಯ ದಿನ ಸಾಮಾನ್ಯವಾಗಿ ಅನಿಲ ಶೇಖರಣೆ ಇರುತ್ತೆ. ಇದು ಅದಾದಮೇಲೆ ರೆಟಿಕ್ಯುಲಮ್ಮಲ್ಲಿ ಮತ್ತು ಏಟ್ರಿಯಂ ರುಮಿನಿಸ್ ಈ ಎಂಬ ಭಾಗದಲ್ಲಿ ಆಹಾರ ತುಂಬಿರುತ್ತೆ. ಜಾಸ್ತಿ ಜೀರ್ಣವಾಗದಂತಹ ಆಹಾರ ಇಲ್ಲಿರುತ್ತವೆ. ಇವೆಲ್ಲ ಆಹಾರ ಶೇಖರಣೆ ಈ ರೀತಿ ಇರುತ್ತೆ. ಈಗ ಹುಲ್ಲು, ಹಿಂಡಿಯಂತಹ ವಸ್ತುಗಳನ್ನು ತಿಂದು ಮೇಲ್ಕಾಡಿಸಿ ಅವುಗಳನ್ನು ಪಾಲೆಂಬ ಅಮೃತವಾಗಿ ಪರಿವರ್ತಿಸುವ ಅದ್ಭುತ ಜೀರ್ಣಾಂಗ ವ್ಯವಸ್ಥೆ ಹಸುವಿಗಿರುತ್ತೆ. ಮನುಷ್ಯರ ಆಹಾರ ವ್ಯವಸ್ಥೆಯಲ್ಲಿ ಏನೇನಕ್ಕೂ ಕೆಲಸಕ್ಕೆ ಬಾರದಂತಹ ಜೋಳದ ಸಿಪ್ಪೆ, ಭತ್ತದ ಕಟಾವು ಆದ ನಂತರ ಸಿಗುವಂತಹ ಒಣ ಹುಲ್ಲು, ಅಡಿಕೆ ಹಾಳೆ, ಅಕ್ಕಿ ಹೊಟ್ಟು, ಶೇಂಗಾ ಇತ್ಯಾದಿ ಅನೇಕ ಅನಾವಶ್ಯಕ ವಸ್ತುಗಳನ್ನು, ಅಂದರೆ ಮನುಷ್ಯನಿಗೆ ಉಪಯೋಗಕಾರಿ ಅಲ್ಲದ ವಸ್ತುಗಳನ್ನು ಬಳಸಿಕೊಂಡು ಅವು ಹಾಲನ್ನು ಉತ್ಪನ್ನ ಮಾಡ್ತವೆ. ಅದಕ್ಕಾಗಿ ಅದನ್ನು ಗೋಮಾತೆ ಅಂತ ಕರೀತಾರೆ. ಈಗ ಇಲ್ಲಿ ಸಹಿತ ನಾವು ಹಿಂಬದಿಯಿಂದ ನೋಡಿದಾಗ ಏನಾಗುತ್ತೆ ಅಂತಂದರೆ ಎಡಭಾಗದಲ್ಲಿ ಅಬೊಮೆಸಮ್, ಬಲಭಾಗದಲ್ಲಿ ಎಡಭಾಗದಲ್ಲಿ ಮೆಲ್ಕೊಚ್ಚಿಲ ಮತ್ತು ಒಮೆಸಮ್. ಇದೊಂದು ದೊಡ್ಡ ಬ್ರಹ್ಮಾಂಡ ಭಾಂಡ. ಇದರ ಸಾಮರ್ಥ್ಯ ಸುಮಾರು 150 ಲೀಟರ್. ಅಂದರೆ ನಮ್ಮ ಹೊಟ್ಟೆ 1.5 ಲೀಟರ್ ಇರುತ್ತೆ, ಅಂದರೆ ಅದರ 100 ಪಟ್ಟು ಜಾಸ್ತಿ ಇರುತ್ತೆ. ದೇಹದ ಎಡಭಾಗವನ್ನು ಬಹುಮಟ್ಟಿಗೆ ಆಕ್ರಮಿಸಿದ ಒಳಪೈ ಟರ್ಕಿ ಟಾವಲ್ ಅಂತ ಇರುತ್ತೆ. ಇದರಲ್ಲಿ ಕೋಟ್ಯಾಂತರ ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ಹೀಗೆ ಇದರಲ್ಲಿ ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾಗಳು ಅಂತ ಇರೋದ್ರಿಂದ ಒಂದು ರೋಮಾಂತಕ ಪ್ರಾಣಿಗಳು ಅಥವಾ ರುಮಿನೆಂಟ್ಸ್ ಅಂತ ಕರೀತಾರೆ. ಎರಡನೇ ಹೊಟ್ಟೆ ಜೀನುಗೂಡನ್ನ ರಚನೆ ಹೊಂದುವಂಥ ರೆಟಿಕ್ಯುಲಮ್. ಹೃದಯಕ್ಕೆ ಹತ್ತಿರದಲ್ಲಿರುವ ಇದರ ಮುಖ್ಯ ಕೆಲಸ ಆಹಾರದಲ್ಲಿ ಬಂದಂತಹ ಗಟ್ಟಿಯಾದ ಚೂಪಾದ ವಸ್ತುಗಳನ್ನು ಮುಂದೆ ಹೋದಂಗೆ ತಡೆಯೋದು. ಅಂದರೆ ಈ ಭಾಗದಲ್ಲಿ ಅವು ನಿಂತ್ಕೊಂಡ್ಬಿಡ್ತವೆ ಇಲ್ಲಿ. ಆ ಕಾರಣದಿಂದ ಇದು ಫಿಲ್ಟರ್ ರೀತಿ ಕೆಲಸ ಮಾಡುತ್ತೆ. ಆದರೆ ಅನೇಕ ಸಲ ಏನಾಗುತ್ತೆ, ಈ ರೀತಿ ಮೊಳೆ ಇರ್ಬೋದು, ಸೂಜಿ ಇರ್ಬೋದು, ಕೆಲವೊಮ್ಮೆ ಕಬ್ಬಿಣದ ತಂತಿಗಳು ಈ ರೀತಿ ಸಿಲ್ಕಿ ಹಾಕಿಬಿಟ್ಟು ಹೃದಯಕ್ಕೆ ಹೋಗಿ ತೊಂದರೆ ಆಗುತ್ತಾ ಇರುತ್ತೆ. ಅನೇಕ ಜಾನುವಾರುಗಳಲ್ಲಿ ಈ ಥಯಾಮಿನ್, ರೈಬೋಫ್ಲಾವಿನ್, ನಿಯಾಸಿನ್, ಪ್ಯಾಂಟೋಥೆನಿಕ್ ಆಮ್ಲ, ಬಯೋಟಿನ್, ಫೋಲಿಕ್ ಆಮ್ಲ ಇವೆಲ್ಲವೂ ಬೇಕಾಗ್ತವೆ. ಅಂದರೆ ಪ್ರತಿ ದಿವಸ ಜೀರ್ಣಕ್ರಿಯೆಗೆ ಅವಶ್ಯವಿರುವು ಹಾಗೂ ಪೋಷಕಾಂಶಗಳಾಗಿ ಪರಿವರ್ತನೆ ಆಗುವು.
ಈ ಒಮೆಸಮ್ ಏನಿದೆ, ಇಲ್ಲಿಂದ ರೆಟಿಕ್ಯುಲಮಿಂದ ಬಂದಂತಹ ವಸ್ತುಗಳನ್ನು ಚೆನ್ನಾಗಿ ನುರಿಯುತ್ತೆ. ಇದನ್ನು ಅಕ್ಕಿ ಗಿರಣಿಯ ಹಲ್ಲರಿಗೆ ನಾವು ಹೋಲಿಸ್ಬೋದು. ಇದಾದಮೇಲೆ ಗ್ಲ್ಯಾಂಡ್ಯುಲಾರ್ ಸ್ಟಮಕ್, 4ನೇ ಹೊಟ್ಟೆಯಾದ ಅಬೋಮೆಸಮ್ ಮಾನವನ ಹೊಟ್ಟೆಯನ್ನು ಹೋಲುತ್ತೆ. ತಿಂದ ಆಹಾರವು ಇಲ್ಲಿ ಇನ್ನಷ್ಟು ಸಣ್ಣ ಸಣ್ಣ ಕಣಗಳಾಗಿ ಪರಿವರ್ತನೆ ಆಗುತ್ತೆ. ಹೀಗೆ 80% ಭಾಗವನ್ನು ರೂಮೆನ್ ಮತ್ತು 4.5 ಭಾಗವನ್ನು ರೆಟಿಕ್ಯುಲಮ್, 6ರಿಂದ 7 ಭಾಗ ಒಮೆಸಮ್ ಹಾಗೂ 7ರಿಂದ 8 ಭಾಗ ಅಬೋಮೆಸಮ್ಗಳು ಆವರಿಸಿದವೆ. ಸಾಮಾನ್ಯವಾಗಿ ಗೋವು ನುಂಗಿದ ಆಹಾರವು ವಿರಾಮದಲ್ಲಿ ಮೆಲುಕಾಡಿಸುವಾಗ ಈ ಗ್ರೈಂಡರಲ್ಲಿ ರುಬ್ಬದಂತೆ ಬಾಯಿಯಲ್ಲಿ ಸ್ರವಿಸುವ ಜೊಲ್ಲು ರಸದ ಜೊತೆಗೆ ಮಿಶ್ರಗೊಳ್ಳುವ ಮೂಲಕ ಜೀರ್ಣಕ್ರಿಯೆ ಆರಂಭವಾಗುತ್ತೆ. ಒಂದು ದಿನದಲ್ಲಿ 8 ಗಂಟೆಗಳ ಕಾಲ ಮೆಲುಕು ಹಾಕುವುದರಲ್ಲಿಯೇ ನಮ್ಮ ಪಶುಗಳು ವ್ಯಸ್ತವಾಗಿರ್ತವೆ. ಆಹಾರ ಸರಿಯಾಗಿರಬೇಕಾದ್ರೆ ಇದು ಅಗತ್ಯ ಸಹಿತ. ಗೋವಿನಲ್ಲಿ ದಿನಕ್ಕೆ 150ರಿಂದ 180 ಲೀಟರ್ ಅಂದರೆ 4ರಿಂದ 5 ದೊಡ್ಡ ಬಕೆಟ್ ತುಂಬ ಅಂದರೆ ನಾವು ಜೊಲ್ಲು ಉತ್ಪನ್ನ ಆಗುತ್ತೆ. ಅಂದರೆ ಇಷ್ಟು ಜೊಲ್ಲು ಬೇಕಾಗುತ್ತೆ, ಅದು ಬಫರಿಂಗ್ ಏಜೆಂಟ್ ಅಂತ. ಹಾಗಿದ್ರೆ ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಪಶುಗಳಿಗೆ ಬರುವ ಸಹಸ್ರಾರು ಕಾಯಿಲೆಗಳಲ್ಲಿ ಯಾವುದು ಕಾಯಿಲೆ ಬಂದರೆ ಸಹಿತ ಹಸು ಆಹಾರವನ್ನು ಸೇವಿಸುವುದನ್ನು ನಿಲ್ಲಿಸಿಬಿಡುತ್ತೆ. ಹಸುವಿನ ಹೊಟ್ಟೆಯಲ್ಲಿರುವ ಕೋಟ್ಯಾಂತರ ಸೂಕ್ಷ್ಮಾಣುಜೀವಿಗಳಿಗೆ ಆಹಾರವೆಂದರೆ ಹಸು ಮೇಲುವ ಹುಲ್ಲು ಮತ್ತು ಬೂಸ ಅಷ್ಟೇ. ಓಕೆ, ಅದೆಲ್ಲ ಗೊತ್ತಾಗಲ್ಲ. ಕೋಟ್ಯಾಂತರ ಸೂಕ್ಷ್ಮಜೀವಿಗಳು ಕಸದಿಂದ ಅವುಗಳ ಜೀವನ ಸಾಗಿಸ್ತಾ ಹಸುವಿಗೆ ಅಗತ್ಯವಿರುವ ವಿವಿಧ ಪೌಷ್ಟಿಕಾಂಶಗಳನ್ನು ಏನು ಮಾಡ್ತವೆ, ಉತ್ಪನ್ನ ಮಾಡ್ತವೆ. ಹಾಗೆಯೇ ಇವುಗಳ ಹಸುವಿನ ಉದರದಲ್ಲಿ ಕೋಟ್ಯಾಂತರ ಬ್ಯಾಕ್ಟೀರಿಯಾಗಳಿರ್ತವೆ. ಅವು ಆಹಾರವನ್ನು ಹಸು ಸೇವಿಸಿದ ಆಹಾರದಿಂದ ಪಡ್ತವೆ. ಇದು ಒಂದು ರೀತಿಯಲ್ಲಿ ಸಹಬಾಳ್ವೆ ಅಥವಾ ಸಿಂಬಯೋಸಿಸ್ ಅಂತ ಹೇಳ್ಬೋದು. ದೊಡ್ಡ ದೊಡ್ಡ ಹುಲ್ಲಿನ ತುಂಡುಗಳನ್ನೆಲ್ಲ ಈ ಕತ್ತರಿಸಿ ಲಾಲಾರಸ ಪೂರೈಸಿ ವಿವಿಧ ಕಿಣ್ವಗಳನ್ನು ಒದಗಿಸಿ ಸೂಕ್ಷ್ಮಾಣುಗಳಿಗೆ ನೀಡಿದ್ರೆ ಅವೇನು ಮಾಡ್ತಾರೆ, ಅವಶ್ಯಕ ವಸ್ತುಗಳಾಗಿ ಪರಿವರ್ತಿಸಿ ತಮ್ಮ ಜೀವನವು ಕಟ್ಟಿಕೊಳ್ತವೆ. ಈ ವ್ಯವಸ್ಥೆಯಲ್ಲಿ ಇದಕ್ಕಿದ್ದ ಹಾಗೆ ಏರುಪೇರಾದರೆ ಹಸು ಆಹಾರವನ್ನು ಬಿಡುತ್ತೆ. ಇದು ಈಗ ಜ್ವರ ಇರ್ಬೋದು ಅಥವಾ ಯಾವುದೇ ಒಂದು ವಿಷಬಾಧೆ ಇರ್ಬೋದು ಇತ್ಯಾದಿ ಏನಿದ್ದಾಗ ಸಹಿತ ಹಸು ಮೊದಲು ಬಿಡ್ತಾ ಇರೋದು ಮೇವು. ತುಂಬ ಜ್ವರ ಇದ್ದಾಗ ಇದನ್ನು ಅನೋರೆಕ್ಸಿಯಾ ಅಂತ ಆಂಗ್ಲ ಭಾಷೆಯಲ್ಲಿ ಕರೀತಾರೆ. ಇದೊಂದು ರೋಗ ಅಲ್ಲ, ಆದರೆ ರೋಗದ ಒಂದು ಲಕ್ಷಣ. ರೈತರಿಗೆ ಇದು ಸುಲಭದಲ್ಲಿ ಗೊತ್ತಾಗುವ ಒಂದು ರೋಗ ಲಕ್ಷಣ, ಮೊದಲಿಗೆ ಗೊತ್ತಾಗೋದು. ಪಶುವಿನ ಶರೀರ ತಾಪಮಾನ ಬ್ಯಾಕ್ಟೀರಿಯಾ, ವೈರಾಣು ಮತ್ತಿತರ ಕಾಯಿಲೆಗಳಿಂದ ಜಾಸ್ತಿ ಆದಾಗ ಮೇವು ತಿಂದೇ ಇರ್ಬೋದು. ಶರೀರದಲ್ಲಿನ ಅನೇಕ ಕಿಣ್ವಗಳಿರ್ತವೆ. ಲಾಲಾರಸದ ಉತ್ಪಾದನೆ ಕಡಿಮೆ ಆಗ್ಬೋದು, ನೀರಿನ ಸೇವತೆ ಇತ್ಯಾದೆಲ್ಲ ಕಡಿಮೆ ಆದಾಗ ಈ ರೀತಿಯ ಮೇವು ತಿನ್ನದಿರುವಿಕೆ ಆಗ್ಬೋದು. ಇದು ಏನಾಗುತ್ತೆ, ಮೆದುಳಿನ ಕೇಂದ್ರ, ಹಸಿವು ಕೇಂದ್ರ ಇರುತ್ತೆ ಮೆದುಳಿನಲ್ಲಿ. ಅದೇನಾಗುತ್ತೆ ಅಂತಂದರೆ ವ್ಯತಿರಿಕ್ತ ಪರಿಣಾಮ ಬೀರಿ ಪಶು ಮೇವು ತಿನ್ನೋದನ್ನು ನಿಲ್ಲಿಸುತ್ತೆ. ಇದಲ್ಲದೆ ಜಾಸ್ತಿ ಅನ್ನ ಇತ್ಯಾದಿ ಶರ್ಕರೆ ಪಿಷ್ಟ ಹೊಂದಿದಂತಹ ಸಾಮಗ್ರಿಗಳನ್ನು ಕೊಟ್ಟಾಗ ಸಹಿತ ಮೇವು ತಿನ್ನುವುದನ್ನು ಬಿಡಬಹುದು. ಅದರಿಂದ ಎಸಿಡಿಟಿ ಆಗುತ್ತೆ ಅಲ್ವಾ. ಆಮ್ಲತೆ ಜಾಸ್ತಿ ಆಗೋದು, ಕ್ಷಾರತೆ ಜಾಸ್ತಿ ಆಗೋದು, ವಿಷಕಾರಿ ಗಿಡಗಳು, ಬಸರಿ ಗಿಡ ಮತ್ತು ಇನ್ನು ಅನೇಕ ರೀತಿಯ ಗಿಡಗಳನ್ನು ತಿಂದಾಗ ಮೇವು ತಿನ್ನುವುದನ್ನು ನಾವು ಬಿಡ್ತವೆ. ಹಾಗಿದ್ರೆ ರೈತರು ಪ್ರಥಮ ಚಿಕಿತ್ಸೆಯನ್ನು ಏನು ಮಾಡಬೇಕು ಅಂತ, ಮೇವು ಬಿಡುವುದಕ್ಕೆ ಅನೇಕ ಕಾರಣಗಳಿದ್ದು ಪ್ರಾಥಮಿಕ ಕಾರಣ ಪತ್ತೆ ಮಾಡದೆ ಅದನ್ನು ಚಿಕಿತ್ಸೆ ಮಾಡಿದ್ರೆ ಅದು ಸರಿಯಾಗಲ್ಲ. ಆ ಕಾರಣದಿಂದ ಪಶುವೈದ್ಯರು ಪ್ರಾಥಮಿಕ ಕಾರಣವನ್ನು ಪತ್ತೆ ಮಾಡಿಬಿಟ್ಟು ಅದನ್ನು ಸರಿಯಾಗಿ ಚಿಕಿತ್ಸೆಯನ್ನು ಮಾಡ್ತಾರೆ. ಈ ಪಶು ಮೇವು ಬಿಟ್ಟಾಗ ಏನು ಗಾಬರಿ ಆಗಬಾರದು. 1 ಅಥವಾ 2, 3 ದಿವಸಕ್ಕೆ ಏನೂ ಆಗಲ್ಲ. ಹಾಗೆಯೇ 1-2 ದಿನ ಮೇವು ಬಿಟ್ಟು ಸಹಿತ ಅವುಗಳ ಜೀವಕ್ಕೆ ಏನೇನೂ ಅಪಾಯ ಆಗಲ್ಲ. ಆದರೂ ಸಹಿತ ರೈತರು ಏನು ಮಾಡ್ತಾರೆ, ಮನೆಯಲ್ಲಿಯೇ ಕೆಲವು ಮದ್ದುಗಳನ್ನು ಮಾಡ್ಬೋದು. ಅವುಗಳಿಗೆ ಮೇವು ತಿನ್ನಲ್ಲ ಅಂತೇಳಿ ಗಂಜಿ ಕೊಡಬಾರ್ದು, ಬೆಲ್ಲ ಕೊಡಬಾರ್ದು, ಅಕ್ಕಿ ಪಾಯಸ ಕೊಡಬಾರ್ದು, ಗಂಜಿ ಕೊಡಬಾರ್ದು, ಏನು ಕೊಡಬಾರ್ದು. ಮೇವು ಮತ್ತು ಹಸಿವು ಇದನ್ನು ಮಾತ್ರ ಕೊಡಬೇಕು. ಹಾಗೆಯೇ ಮನೆಯಲ್ಲಿ ಅನೇಕ ರೀತಿಯ ಮನೆಮದ್ದುಗಳನ್ನು ಇಲ್ಲಿ ಮಾಡಬಹುದು. ಈ ಮೊದಲನೇದಾಗಿ ಬೆಳ್ಳುಳ್ಳಿ 20 ಗ್ರಾಮ್, ಮನೆಯಲ್ಲಿ ಇರ್ತಾವಲ್ಲ ಇವೆಲ್ಲ, ಬೆಳ್ಳುಳ್ಳಿ 20 ಗ್ರಾಮ್, ಈರುಳ್ಳಿ 2 ಗಡ್ಡೆಗಳು, ಶುಂಠಿ 150 ಗ್ರಾಮ್, ಅರಿಶಿಣ 50 ಗ್ರಾಮ್, ಕಾಳು ಮೆಣಸು 50 ಗ್ರಾಮ್, 1 ಚಿಟಿಕೆ ಇಂಗು, ಇವೆಲ್ಲವನ್ನ ಸಣ್ಣಗೆ ಪುಡಿ ಮಾಡಿ ಬೆಲ್ಲದಲ್ಲಿ ಮಿಶ್ರಣ ಮಾಡಿ ತಿನ್ನಿಸಬೇಕು. ಯಾವುದೇ ಕಾರಣದಿಂದ ಕುಡಿಸಬಾರ್ದು. ಯಾಕಂದರೆ ನಿಮಗೆ ಗೊತ್ತಿರಲ್ಲ ಕುಡಿಸೋದು ಹೇಗೆ ಅಂತೇಳಿ. ಬೆಲ್ಲಲ್ಲಿ ಉಂಡೆ ಮಾಡಿಬಿಟ್ಟು ಈ ಬಾಯಿಯ ಮೇಲ್ಭಾಗಕ್ಕೆ ಒರೆಸ್ಬಿಟ್ರೆ ಏನಾಗುತ್ತೆ, ಅದು ಈ ಮೇವು ತಿನ್ನುವುದನ್ನು ಉತ್ತೇಜಿಸುತ್ತೆ. ಸಾಕಷ್ಟು ನೀರಿನ ಲಭ್ಯತೆ ಮಾಡಬೇಕು. ನೀರು ಕುಡಿಸಿದಷ್ಟು ಶರೀರದಲ್ಲಿನ ವಿಷದ ಅಂಶ ಕಡಿಮೆ ಆಗೋದ್ರಿಂದ ಪಶುಗಳು ಬೇಗ ಮೇವನ್ನು ತಿನ್ನಲಿಕ್ಕೆ ಬಯಸ್ತವೆ. ಇದಾದಮೇಲೆ ಕುರಿಯ ಮೆಲುಕು ಚೀಲದಲ್ಲಿನ ಮೆಲುಕನ್ನು ತಂದು ಅದನ್ನು ನಿಧಾನವಾಗಿ ಪಶುಗಳಿಗೆ ತಿನ್ನಿಸಬೇಕು.
ಯಾವುದೇ ಕಾರಣಕ್ಕೆ ಕುಡಿಸಬಾರ್ದು. ಪಶುವೈದ್ಯರ ಸಲಹೆಯ ಮೇರೆಗೆ ಮಾರುಕಟ್ಟೆಯಲ್ಲಿ ಅನೇಕ ರೀತಿಯ ಮಾತ್ರೆಗಳು, ಜೀರ್ಣಕಾರಕ ದ್ರವಗಳು ಇತ್ಯಾದಿ ಸಿಗುತ್ತವೆ, ಅದನ್ನು ಸಹಿತ ಕೊಡಬಹುದು. ಆ ಕಾರಣದಿಂದ ರೈತರು ಪಶು ಮೇವು ಬಿಟ್ಟಾಗ ತೀರಾ ಗಾಬರಿ ಆಗದೆ ಯಾವ ಕಾರಣಕ್ಕೆ ಅದು ಮೇವನ್ನು ಬಿಟ್ಟಿದೆ ಅದನ್ನು ತಿಳ್ಕೊಂಡ್ಬಿಟ್ಟು ಏನು ಮಾಡಬೇಕು, ತಜ್ಞ ಪಶುವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಕೊಡಿಸಿದಲ್ಲಿ ಅದರ ಜೀವನ ಒಳ್ಳೆಯದಾಗತ್ತೆ. ಆ ಕಾರಣದಿಂದ ಇದನ್ನೆಲ್ಲ ಪತ್ತೆ ಮಾಡಬೇಕು. ಕಾರಣ ಎಷ್ಟೊತ್ತು ಕೇಳಿದ್ರಿ, ಎಲ್ಲರಿಗೂ ಸಹಿತ ಧನ್ಯವಾದಗಳು.